ಮಹಾಕಾಳಿ ಧ್ಯಾನ ಯಾವ ರೀತಿ ವರ್ಣಿಸಲ್ಪಟ್ಟಿದೆ ಅಂದ್ರೆ, ಓಂ ಖಡ್ಗಂ ಚಕ್ರಗದೇಶು ಚಾಪ ಪರಿಘಾನ್ ಶೂಲಂ ಭುಷಿಂಡಿಂ ಶಿರಃ ಶಂಖಂ ಸಂಧದತೀಂ ಕರೈಸ್ತ್ರಿನಯನಾಂ ಸರ್ವಾಂಗ ಭೂಷಾವೃತಾಂ ಯಾಂ ಹಂತುಂ ಮಧುಕೈಟಭೌ ಜಲಜಭೂಸ್ತುಷ್ಟಾವ ಸುಪ್ತೆ ಹರೋ ನೀಲಾಶ್ಮದ್ಯುತಿಮಾಸ್ಯ ಪಾದದಶಕಾಂ ಸೇವೆ ಮಹಾಕಾಲಿಕಾಂ. ಯಾವ ರೀತಿ ಇದ್ದಾಳಪ್ಪ ಅಂದ್ರೆ, ನೀಲಮಣಿಯಂತೆ ದೇಹ ಕಾಂತಿ ಉಳ್ಳವಳು, 10 ತಲೆಗಳನ್ನು ಮತ್ತು ಪಾದಗಳನ್ನು ಹೊಂದಿರುವಂತವಳು ಅಂತೇಳಿ, ಸರ್ವಾಂಗಗಳು ಒಡವೆಗಳನ್ನು ಧರಿಸುವವಳು, ಮತ್ತು ಖಡ್ಗ ಚಕ್ರ ಗದ ಬಾಣ ಬಿಲ್ಲು ಪರಿಗ ಶೂಲ ಭುಷುಂಡಿ ಮತ್ತು ನರಶಿರಸ್ಸು ಶಂಖ ಇವುಗಳನ್ನು ತನ್ನ ಕೈಯಲ್ಲಿ ಹಿಡಿದಿರುವವಳು ಅಂತ ಹೇಳ್ತಾ ಇರುವಂತದ್ದು. ಮತ್ತೆ ಕರೈಸ್ತ್ರಿನಯನ ತ್ರಿಲೋಚನೆಯಾಗಿರುವವಳು, ಮತ್ತು ಹರಿಯು ನಿದ್ರಿಸುತ್ತಿದ್ದಾಗ ಮಧುಕೈಟಭರನ್ನು ಕೊಲ್ಲುವುದಕ್ಕಾಗಿ ಯಾವಳನ್ನು ಚತುರ್ಮುಖ ಬ್ರಹ್ಮನು ಸ್ತುತಿಸಿದನೋ ಅಂತ ಮಹಾಕಾಳಿಯನ್ನು ಸೇವಿಸುತ್ತಿದ್ದೇನೆ ಅಂತ ಅರ್ಥ.